ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜ ಚಾರ ಇದರ ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸಿಂಹರಾಶಿಯವರಿಗೆ ಕುಜ ವೃಷಭ ರಾಶಿಗೆ ಬರುವ ಕಾಲದಲ್ಲಿ ಉಂಟಾಗಬಹುದಾದ ಶುಭಾಶುಭ ಫಲಗಳನ್ನು ನಾನು ವಿವರಿಸುವವನಿದ್ದೇನೆ. ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಕಾಲ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಮಂದಿ ಸಿಂಹರಾಶಿಯವರು ಕಾಮೆಂಟ್ ಮಾಡಿದ್ದೀರಿ, ನಮಗೆ ಜೀವನದಲ್ಲಿ ಒಳ್ಳೆಯ ಫಲವೇ ಇಲ್ಲವೇ, ಬರೀ ಕೆಟ್ಟದ್ದೇ ಇತ್ಯಾದಿ ಇತ್ಯಾದಿ ಎಲ್ಲ. ಗಮನಿಸಿ, ನವಗ್ರಹರು ನಮ್ಮನ್ನು ನಿಯಂತ್ರಿಸ್ತಾ ಇರುತ್ತಾರೆ. ಈ ನಿಯಂತ್ರಣಕ್ಕೆ ಒಳಪಟ್ಟಂತಹ ನಾವು ಅವರನ್ನು ಹೆಚ್ಚು ಹೆಚ್ಚು ಆರಾಧಿಸಬೇಕಾದದ್ದು ಕರ್ತವ್ಯ. ಇದರಲ್ಲಿ ಕೆಲವೊಮ್ಮೆ ನಮಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ನವಗ್ರಹರು ಜಾತಕಾದಿಗಳ ಮೂಲಕವಾಗಿ ಮಾಡುತ್ತಾರೆ. ಆದರೆ ಅದನ್ನು ನಾವು ಲಕ್ಷಿಸದೇ ಹೋದಾಗ ಜೀವನದಲ್ಲಿ ಅನೇಕ ಪೆಟ್ಟುಗಳನ್ನು ನಾವು ಹೊಂದಬೇಕಾಗತ್ತೆ. ಅಂತಹ ಪೆಟ್ಟುಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂದರೆ ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಮಾಡುತ್ತೆ. ಗಮನಿಸಿ, ನಮಗೆ ಕೇವಲ ಒಳ್ಳೆಯದನ್ನು ಹೇಳುವುದಕ್ಕೆ ಮಾತ್ರ ಇರುವುದು ಜ್ಯೋತಿಷ್ಯ ಅಲ್ಲ. ನಮಗೆ ಯಾವುದಿದೆಯೋ, ಯಾವುದು ಉಂಟಾಗುತ್ತೋ, ನಾಳೆ ದಿವಸ ನಮಗೇನಿದೆ ಅದನ್ನು ಹೇಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಒಂದು ದಾರಿಯಲ್ಲಿ ನಾವು ಕ್ರಮಿಸಬೇಕಾದ್ರೆ ಆ ದಾರಿಯಲ್ಲಿ ಒಂದು ಹೊಂಡ ಇದೆ ಅಥವಾ ಕಲ್ಲು ಮುಳ್ಳುಗಳಿದ್ದಾವೆ. ಇವುಗಳು ಗೊತ್ತಾದಾಗ ನಾವು ಜಾಗೃತೆಯನ್ನು ಮಾಡುತ್ತೇವೆ. ಅದೇ ರೀತಿ ನಮ್ಮ ಜೀವನ ಮಾರ್ಗ, ಇದರಲ್ಲಿಯೂ ಕೂಡ ಅನೇಕ ತೊಂದರೆ ತಾಪತ್ರಯಗಳು ಬಂದಾಗ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಎನ್ನುವಂಥದ್ದನ್ನು ಶಾಸ್ತ್ರವೇ ನಮಗೆ ವಿಧಿಸ್ತದೆ. ಆದ್ದರಿಂದ ಹೆಚ್ಚು ದುಃಖಿಸದೆ ನಮಗೆ ಇರುವಂತಹ ಫಲಗಳೇನು, ಅದಕ್ಕೆ ಮಾಡಬಹುದಾದ ಪರಿಹಾರ ಏನು, ಇದನ್ನು ನಾವು ನೋಡಿಕೊಳ್ಳುತ್ತಾ ಹೋಗಬಹುದು. ನಿಮಗೊಂದು ಒಳ್ಳೆಯ ಕಾಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕರ್ಮಸ್ಥಾನಕ್ಕೆ ಕುಜನ ಆಗಮನ ಆಗುತ್ತಾ ಇದೆ. ಯಾವತ್ತೂ ಅಷ್ಟೇ ಪಾಪಗ್ರಹರಿಗೆ ಕೇಂದ್ರ ಸ್ಥಾನದ ಒಂದು ಪ್ರವೇಶ ಒಂದು ಒಳ್ಳೆಯ ಫಲವನ್ನು ಕೊಡುವಂತಹ ಕಾಲ. ಇದನ್ನು ಗಮನಿಸಿದಾಗ ದಿನಾಂಕ 21/6/2026 12:03 AM ಮಧ್ಯರಾತ್ರಿಯ 12 ಗಂಟೆ 3 ನಿಮಿಷದ ಕಾಲ. ಈ ಕಾಲಕ್ಕೆ ಸರಿಯಾಗಿ ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಕಾರಣದಿಂದ ನಿಮಗೆ ಏನೆಲ್ಲ ಫಲಗಳು ಉಂಟಾಗುತ್ತೆ ಅಂದರೆ ಕೇವಲ ಕುಜನ ಫಲ ಮಾತ್ರ ಅಲ್ಲ, ಉಳಿದ ಗ್ರಹರ ಸ್ಥಿತಿಯನ್ನು ಗಮನಿಸಿಯೇ ನಾನು ಈ ಶುಭಾಶುಭ ಫಲಗಳನ್ನು ಹೇಳುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಕಾಲಕ್ಕೊಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಕುಂಭಲಗ್ನ, ಲಗ್ನದಲ್ಲಿ ರಾಹುಮಾಂದಿ, ಮೀನರಾಶಿಯಲ್ಲಿ ಶನಿ, ವೃಷಭ ರಾಶಿಯಲ್ಲಿ ಕುಜ, ಮಿಥುನ ರಾಶಿಯಲ್ಲಿ ರವಿ ಬುಧರು, ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದಂತಹ ಗುರು ಮತ್ತು ಶುಕ್ರ, ನಿಮ್ಮ ಜನ್ಮರಾಶಿ ಅಂದರೆ ಸಿಂಹರಾಶಿಯಲ್ಲಿ ಚಂದ್ರಯುಕ್ತ ಕೇತು, ಈ ರೀತಿಯ ಯೋಗ ಇದೆ. ಇದನ್ನು ಅನುಲಕ್ಷಿಸಿ ಹೇಳುವುದಾದರೆ ದಶಮ ಗೃಹಗತೆ ಸಮಂ ಮಹೀಜೆ ವಿವಿಧ ಧನಾಪ್ತಿ ರೂಪಾಂತ್ಯಗೆ, ಬೇರೆ ಬೇರೆ ಮೂಲಗಳಿಂದ ಧನಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಜೊತೆಗೆ ಯಾವ ಕಾರ್ಯವನ್ನೇ ಮಾಡಿ ಮೊದಲು ಸ್ವಲ್ಪ ಅನೇಕ ಅಡಚಣೆಗಳೊಂದಿಗೆ ಆ ಕಾರ್ಯ ಸಾಗುತ್ತಾ ಹೋಗುತ್ತೆ, ಕೊನೆಯಲ್ಲಿ ನಿಮಗೆ ನಿಮ್ಮಂತೆ ಆಗುತ್ತೆ, ಅದು ಜಯಪ್ರಾಪ್ತಿ ಎನ್ನುವಂತಹ ಒಂದು ಯೋಗ ಇದೆ. ಜನ್ಮದಲ್ಲಿಯೇ ಚಂದ್ರ ಇದ್ದಾನೆ. ಇದರ ಕಾರಣದಿಂದ ಮೃಷ್ಟಾನ್ನ ಭೋಜನ, ಶರೀರ ಸೌಖ್ಯ. ಇನ್ನು ಲಾಭಸ್ಥಾನದಲ್ಲಿ ರವಿ ಬುಧರಿದ್ದಾರೆ. ಯತ್ನ ಕಾರ್ಯಾನುಕೂಲ, ಬಹಳಷ್ಟು ಪರಿಶ್ರಮವನ್ನು ಹೊಂದಿದ್ದೀರಿ. ಜೀವನದಲ್ಲಿ ಅನೇಕ ಕಷ್ಟಪಟ್ಟಂತಹ ನಿಮಗೆ ಆ ಯತ್ನಿಸಿದ ಕಾರ್ಯ ಎಲ್ಲ ಅನುಕೂಲ ಆಗುವಂತಹ ಒಂದು ಸಮಯ. ಭೂಲಾಭ ಉಂಟು, ಮಿತ್ರಾಗಮ ಎನ್ನುವಂತಹ ಶುಭ ಫಲಗಳಿದ್ದಾವೆ. ಜನ್ಮದ ಕೇತು ದೇಹ ಪೀಡೆಯನ್ನು, ಸಪ್ತಮದ ರಾಹು ಮತ್ತು ಮಾಂದಿ ದಾಂಪತ್ಯ ಕಲಹ ಮತ್ತು ದಾಂಪತ್ಯ ಸುಖಹಾನಿ, ಅಷ್ಟಮದ ಶನಿಯಿಂದ ನಾನಾ ಕಾರ್ಯಹಾನಿ, ವ್ಯಯದ ಗುರು ಹಾಗೂ ಶುಕ್ರ ಇವರಿಂದ ಸ್ಥಾನನಾಶ, ವೃಥಾ ಸಂಚರಣ, ಶತ್ರುಪೀಡೆ, ಚೋರಬಾಧೆ, ಕೃಷಿನಾಶ, ಈ ರೀತಿಯಾಗಿ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ಆತ್ಮೀಯರೇ, ಇಲ್ಲಿ ಗಮನಿಸಿ, ಕೇವಲ ಕೆಟ್ಟ ಫಲಗಳಿದ್ದಾವೆ, ನೆಗೆಟಿವನ್ನು ಹೇಳಿದ್ದೀರಿ, ಈ ರೀತಿ ಕಾಮೆಂಟನ್ನು ಮಾಡ್ತೀರಿ. ಆದರೆ ಇಲ್ಲಿ ಹೇಳಿರುವಂತಹ ಫಲಗಳಿಂದ ನೀವೇ ಪರಿಹಾರವನ್ನು ಮಾಡಿಕೊಳ್ಳಬಹುದಾಗತ್ತೆ. ಉದಾಹರಣೆ, ವೃಥಾ ಸಂಚರಣ ಎನ್ನುವಂಥದ್ದು ಯೋಗ ಇದೆ. ತಿರುಗಾಟವನ್ನು ಕಡಿಮೆ ಮಾಡಿದರೆ ಆಯಿತು. ಬೇಕಾದ ತಿರುಗಾಟಗಳನ್ನು ಮಾತ್ರ ಮಾಡ್ತಾ ಉಳಿದ ತಿರುಗಾಟಗಳನ್ನೆಲ್ಲ ನಿಯಂತ್ರಿಸಿದರೆ ಆವಾಗ ಈ ಕೆಟ್ಟ ಫಲ ನಿವಾರಣೆ ಆಯಿತು. ಹಾಗೆ ಶತ್ರುಪೀಡೆ, ಆದಷ್ಟು ಉಳಿದವರಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಇರುವಂಥದ್ದನ್ನು ರೂಢಿ ಮಾಡುವಂಥದ್ದು.
ಚೋರಬಾಧೆ, ಹೆಚ್ಚು ಜನ ಸೇರುವಂತಹ ಪ್ರದೇಶ, ಅದರಲ್ಲಿ ಸಂಚಾರವನ್ನು ಕಡಿಮೆ ಮಾಡುವಂಥದ್ದು, ಜೊತೆಗೆ ನಮ್ಮ ವಸ್ತುಗಳ ಬಗ್ಗೆ ಹೆಚ್ಚು ನಿಗಾ ವಹಿಸುವಂಥದ್ದು. ಇದರಿಂದ ಚೋರಬಾಧೆಯನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದಾಗತ್ತೆ. ಈ ರೀತಿಯಲ್ಲಿ ನಮಗಿರುವಂತಹ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಯಾವೆಲ್ಲ ಮಾರ್ಗಗಳಿದ್ದಾವೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನು ನಿಮ್ಮ ಸುಖ ಹಾಗೂ ಭಾಗ್ಯಾಧಿಪತಿ ಅಂಗಾರಕ ನಿಮಗೆ ಕರ್ಮಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದವನು ನಿಮ್ಮ ಜನ್ಮರಾಶಿ ಹಾಗೂ ಸುಖಸ್ಥಾನ ಪಂಚಮ ಭಾವ ಈ 3 ಮನೆಗಳನ್ನು ಅವನು ವಿಶೇಷ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ದೇಹದಲ್ಲಿ ಸಣ್ಣ ಪುಟ್ಟ ಗಾಯ ಆಗುವಂತಹ ಸಂಭವ ಇದೆ. ಬಹುಶಃ ಈ ಸಣ್ಣ ಪುಟ್ಟ ಚಾಕು, ಚೂರಿ, ಬ್ಲೇಡ್ ಇತ್ಯಾದಿಗಳನ್ನು ಇಟ್ಟುಕೊಂಡು ಎಲ್ಲಿಯೋ ಇಟ್ಟಿರ್ತೀರಿ, ಗೊತ್ತಿಲ್ಲದೆ ಅಲ್ಲಿ ಕೈ ಹಾಕ್ತೀರಿ. ಅದರ ಕಾರಣದಿಂದ ಗಾಯ ಉಂಟಾಗಬಹುದು. ಆದ್ದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಮಕ್ಕಳ ಕಾರಣದಿಂದ ಸುಖ, ಹೆಚ್ಚಿನವರಿಗೆ ಮಕ್ಕಳ ಪ್ರಗತಿ ಅಥವಾ ಅವರ ಔನ್ನತ್ಯ, ಇದರಿಂದ ಸುಖ ಕಾಣುವಂತಹ ಒಂದು ಯೋಗ. ಉತ್ತಮವಾದಂತಹ ವಾಹನ ಸೌಖ್ಯ, ಒಳ್ಳೆಯ ವಾಹನ ಖರೀದಿ ಇರಬಹುದು ಅಥವಾ ಇರುವಂತಹ ವಾಹನದಲ್ಲಿಯೇ ಲಾಭವನ್ನು ಗಳಿಸುವುದಿರಬಹುದು, ಸುಖ ಪ್ರಯಾಣ ಇರಬಹುದು. ಇಂತಹ ಒಂದು ಯೋಗಗಳು ಇದ್ದಾವೆ. ಗೃಹ ನಿರ್ಮಾಣಾದಿ ಒಳ್ಳೆಯ ಯೋಗ ಇದೆ. ಇದನ್ನು ಚೆನ್ನಾಗಿ ನೀವು ಬಳಸಿಕೊಳ್ಳಿ. ಈ ಕಾಲವನ್ನು ಇರುವಂತಹ ಒಂದಷ್ಟು ಅಶುಭ ಫಲ ನಿವಾರಣೆಗೆ ಬೇಕಾಗಿ ಕೇತು ಬೀಜ ಮಂತ್ರದ ಅನುಷ್ಠಾನವನ್ನು ನೀವು ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂತ್ರಗಳು ಹಲವಾರು, ವೇದೋಕ್ತವಾದ ಮಂತ್ರಗಳು, ಪುರಾಣೋಕ್ತ ಮಂತ್ರಗಳು, ಹಾಗೆ ಬೀಜ ಮಂತ್ರಗಳು ಇದೆಲ್ಲವೂ ಇದೆ. ಆದರೆ ಇದರಲ್ಲಿ ಯಾವುದನ್ನು ಮಾಡುವುದರಿಂದ ನಮಗೆ ಪ್ರಯೋಜನ ಆಗುತ್ತೆ ಇದನ್ನು ಚಿಂತಿಸಿದಾಗ ನಮಗದಕ್ಕೂ ಕೂಡ ಜ್ಯೋತಿಷ್ಶಾಸ್ತ್ರವೇ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ. ನಾನು ಈ ಹಿಂದೆ ಹೇಳಿದ ಗ್ರಹ ಕುಂಡಲಿ ಏನಿದೆ ಅದರ ಗ್ರಹರ ಕಾಂಬಿನೇಷನ್ ಇದನ್ನು ನೋಡಿಕೊಂಡೇ ಈ ಮಂತ್ರವನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಕೇತು ಬೀಜ ಮಂತ್ರ ಹೀಗಿದೆ: ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಕೇತವೇ ನಮಃ. ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಕೇತವೇ ನಮಃ. ಈ ಕೇತು ಬೀಜ ಮಂತ್ರಾನುಷ್ಠಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡುವುದರಿಂದ ಇರುವಂತಹ ಎಲ್ಲ ಅಶುಭ ಫಲಗಳು ನಿವಾರಣೆಯಾಗತ್ತೆ. ಹುರುಳಿಕಾಳನ್ನು ದಾನ ಮಾಡಿ, ಇದರಿಂದಲೂ ಕೂಡ ಶುಭ ಫಲ ಪ್ರಾಪ್ತಿಯಾಗತ್ತೆ. ಇಲ್ಲಿ ಮಂತ್ರಾನುಷ್ಠಾನವನ್ನು ಮಾಡುವಾಗ ನಿಮ್ಮ ಸಮಯದ ಅವಕಾಶವನ್ನು ಗಮನಿಸಿ. ಅಲ್ಪ ಸಮಯ ಇರುವವರು 108 ಸಂಖ್ಯೆಯಲ್ಲಿ, ಯಾಕೆಂದರೆ ಈ ಬೀಜ ಮಂತ್ರದ ಬಹಳ ದೊಡ್ಡದಾಗಿ ಏನಿಲ್ಲ, ಚಿಕ್ಕ ಮಂತ್ರ. ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಹೆಚ್ಚು ಸಮಯ ಬೇಡ. ಇನ್ನು ಸಮಯಾವಕಾಶ ಇರುವವರು 1000 ಸಂಖ್ಯೆಯಲ್ಲಿ ಈ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಸುಮಾರು 1 ರಿಂದ 1.5 ತಿಂಗಳುಗಳ ಕಾಲ ಈ ಮಂತ್ರಾನುಷ್ಠಾನವನ್ನು ಮಾಡಿದರೆ ಸಾಕು. ಇದರಿಂದ ನಿಮಗಿರುವಂತಹ ಅನಿಷ್ಟ ಫಲಗಳ ನಿವಾರಣೆಯಾಗುತ್ತೆ. ಈ ರೀತಿಯಾಗಿ ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡುವಂತಹ ಅಂಗಾರಕ ನಿಮಗೆ ಮಂಗಳವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಸಿಂಹರಾಶಿಯವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಶುಭವಾಗಲಿ. ಧನ್ಯವಾದಗಳು.